ಹಿಂಗೆ ಒಂಥರ ಸೊ ಗೈಸ್ ಏನಂದರೆ ಇವತ್ತು ನಾವು ಒಂದು ಬಂಗ್ಲೆ ಬಂದಿದ್ದೀವಿ. ಸುಮಾರು ದಿನ ಆಯ್ತು ಇಲ್ಲಿ ಯಾರೂ ವಾಸಿಸ್ತಾ ಇಲ್ಲ. ಹಿಂಗಂದರೆ ಇಲ್ಲೆಲ್ಲ ನೋಡ್ಬೋದು ನೀವು. ನೋಡಿ ಅಲ್ಲಿ ಎಲ್ಲ ಬೇಲಿ ಹಾಕಿದ್ದಾರೆ. ಸುಮಾರು ದಿನ ಆಯ್ತು ಇದು ಭಾಳ ಬಿದ್ದುಬಿಟ್ಟು ಇಲ್ಲಿ ಯಾರೂ ಹೋಗಿಲ್ಲ. ಸುಮಾರು ಇವಾಗ ಒಂದು 9 ಗಂಟೆ ಆಗಿರ್ಬೋದು ಅನಿಸುತ್ತೆ. ಬನ್ನಿ ಏನಿರುತ್ತೆ ಏನಿರಲ್ಲ ಅಂತಂದು ನೋಡೋಣ ಬನ್ನಿ. ಸೊ ಮೊನ್ನೆ ಇಲ್ಲಿ ಈ ಪ್ಲೇಸ್ಗೆ ಬಂದಿದ್ವಿ. ಸೊ ಏನಾಯ್ತು ಅಂದರೆ ಅವತ್ತು ಹಾಸ್ಟೆಲ್ ವಾರ್ಡನ್ ಇದ್ರಲ್ಲಿ, ಅಂದರೆ ಲೇಡೀಸ್ ಹಾಸ್ಟೆಲ್ ಇದೆ ಈ ಕಡೆ. ಸೊ ಅವ್ರ ಗೇಟ್ ಓಪನ್ ಆಗಿದೆ. ಇವಾಗ ಸ್ಕೂಲ್ ಎಲ್ಲ ಓಪನ್ ಇದೆ, ಅಪ್ಪ ಬರಬೇಡ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾವು ಸ್ಕೂಲೆಲ್ಲ ರಜೆ ಕೊಟ್ಟಿದ್ದೀವಿ. ಇವಾಗ SLC ಎಕ್ಸಾಮ್ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಅದಕ್ಕಾಗಿ ಇವತ್ತು ಹೋಗ್ತಾಯಿದ್ವಿ. ಬನ್ನಿ ಒಳಗಡೆ ಏನಿರುತ್ತೆ, ಮತ್ತು ಇಲ್ಲಿ ಸ್ವಲ್ಪ ಜನ ಅಂದ್ಕೊಂಡಿರ್ತಾರೆ ಇದ್ರ ಒಳಗಡೆ ದೆವ್ವ ಇರುತ್ತೆ ಆ ಥರ ಈ ಥರ ಅಂತಂದು. ಸೊ ಇವಾಗ ನಾವು ಇದ್ರ ಒಳಗಡೆ ಹೋಗ್ತಾಯಿದ್ದೀವಿ. ಬನ್ನಿ ತೋರಿಸ್ತೀವಿ. ನಾವು ಬಂದಿರೋದು 3 ಜನ ಬಂದಿದ್ದೀವಿ ನೋಡಿ. ಇವನು ಬಸ್ಸು, ಇವನು ಪ್ರಜ್ವಲ್ ಅಂತ. ಸೊ ಬನ್ನಿ ಒಳಗಡೆ ಹೋಗಿ ತೋರಿಸ್ಕೊಡೋಣ. ಇದರಲ್ಲಿ ಒಳಗೆ ದೆವ್ವ ಆಯಿತು ಇಲ್ಲ ಅಂತಂದು ನೋಡೋಣ ಬನ್ನಿ. ಸೊ ನಮ್ಗೆ ಹೋಗಿ ಭಯ ಆಗ್ತಿದೆ, ಅದಕ್ಕೋಸ್ಕರ ಬಾಲೆ ಮಚ್ಚ ಒಳಗೆ ಬಾ ಬನ್ನಿ ಬನ್ನಿ. ಎಲ್ಲ ಕಿಟಕಿ ಎಲ್ಲ ಕಿತ್ಕೊಂಡಿದ್ದಾರೆ ಆಲ್ಮೋಸ್ಟ್ ಎಲ್ಲರೂ. ಏನೋ ಬರ್ತಾರೆ ನೋಡಿ. ಇದೊಂದು ಕಿಚನ್. ಸೊ ಇಲ್ಲಿ ಅಷ್ಟೊಂದೇನು ಭಯ ಅನಿಸ್ತಿಲ್ಲ. ನೋಡ್ಬೋದು ನೀವು, ಸೆಕೆಂಡ್ ಫ್ಲೋರ್ ಬನ್ನಿ. ಈ ಕಡೆ ಹೈಸ್ಕೂಲ್ ಇದೆ. ಸೊ ಆದರೂ ಇಲ್ಲಿ ಜನ ಬರೋಕ್ಕೆ ಹೆದರ್ತಾರೆ. ಯಾಕಂದರೆ ಏನೋ ಒಂಥರ ಭಯ, ಫುಲ್ ಭಯನಾಗೆ ಇರುತ್ತೆ. ನಾವೇ ಫಸ್ಟ್ ಬರಬೇಕಂದ್ರೆ ಫುಲ್ ಹೆದರ್ತೀವಿ. ಯಾಕಂದ್ರೆ ಫುಲ್ ಒಂಥರ ಒಮ್ಮೆ ಮಳೆ ಪ್ರೇಮಿಗಳು ಜಮೀನಿನ ನಕ್ಷೆ. ಇವ ಪ್ರಜ್ವಲ್ ಅಂತೇಳಿ. ರೂಮ್ ನೋಡಿದ್ವಿ, ಯಾವುದು ಅಂದರೆ ಬೀಗ ಹಾಕಿಲ್ಲ. ಇದೊಂದು ಬೀಗ ಹಾಕಿದೆ. ಇದರೊಳಗೆ ಏನಿದೆ ಅಂತ ನೋಡೋಣ. ಇಲ್ಲಿ ಅಂತ ಇಲ್ಲಿ ಏನಿಲ್ಲ, ನಾವು ಫುಲ್ ಎದ್ಕೊಂಡ್ಬಿಟ್ಟಿದ್ವಿ. ಬಟ್ ಇಲ್ಲಿ ಅಂಥದ್ದು ಏನಿಲ್ಲ. ಸೊ ಬನ್ನಿ ಮತ್ತೆ ನೆಕ್ಸ್ಟ್ ನೋಡೋಣ. ಫಸ್ಟ್ ಫ್ಲೋರ್ ಅಂದರೆ ಬುಡಕ್ಕೆಲ್ಲ ಕ್ಲಿಯರ್ ಆಗಿದೆ. ಫಸ್ಟ್ ಫ್ಲೋರ್ನು ಕ್ಲಿಯರ್ ಆಯಿತು. ಸೊ ಇಲ್ಲಿ ಯಾವುದೇ ಅಂದರೆ ಈ ಥರ ಏನಿಲ್ಲ. ಆದರೆ ನಮಗೂ ಸ್ವಲ್ಪ ಭಯ ಐತೆ, ಯಾಕಂದ್ರೆ ಫಸ್ಟ್ ಟೈಮ್ ಆಯ್ತದೆ ಈ ಥರ ನೈಟ್ ಬಂದ್ಬಿಟ್ಟು. ಸೊ ಇನ್ನೊಂದು ಲಾಸ್ಟ್ ಫ್ಲೋರ್ ಇದೆ, ಅಂದರೆ ಮೇಲೆ ಬನ್ನಿ ಅಲ್ಲಿ ಹೋಗೋದು. ಇವಾಗ ನಿಮಗೆ ಕನ್ಫರ್ಮ್ ಮಾಡ್ಕೊಂಬಿಡೋಣ. ಅಂದರೆ ಒಂದು ಟ್ರಿಕ್ ಇದೆ ದೇವಗಳು ಕಂಡುಹಿಡಿಯೋಕ್ಕೆ. ಸೊ ಆ ಟ್ರಿಕ್ನ ನಾವು ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇವು 5 ಮೇನ್ ಬತ್ತಿ ಮತ್ತು ಒಂದು ಮ್ಯಾಚ್ ಬಾಕ್ಸು. ಇವನ್ನ ಹಚ್ಚೋಣ. ಯಾವುದಾದ್ರೂ ಒಂದು ಇದರಲ್ಲಿ 5 ಹಚ್ಚರಲ್ಲಿ ಯಾವುದಾದ್ರೂ ಒಂದು ಆರಿದ್ರೆ ಇದರಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಂತ ಅರ್ಥ. ಸೊ ಆರಲಿಲ್ಲ ಅಂದರೆ ಯಾವುದೇ ದೆವ್ವ ಇಲ್ಲ, ಏನಿಲ್ಲ ಅಂತಂದು ಅರ್ಥ. ಬನ್ನಿ ಹಚ್ಚೋಣ ಬನ್ನಿ. ನಮ್ಮದೆಲ್ಲ ರೆಡಿ ಆಗಿದೆ, ಇವಾಗ ಹಚ್ಚೋಣ. ಸೊ ಇದರಲ್ಲಿ ಯಾವುದಾದ್ರೂ ಹಚ್ಚಿದ ಮೇಲೆ ಯಾವುದಾದ್ರೂ ಒಂದು ದೀಪ ಆರತಿ ಅಂದರೆ ಪಕ್ಕ ನೆಗೆಟಿವ್ ಎನರ್ಜಿ ಇದೆ ಅಂತ ಅರ್ಥ. ಯಾವುದೋ ದೀಪ ಆರಲಿಲ್ಲ ಅಂದರೆ ನೆಗೆಟಿವ್ ಎನರ್ಜಿ ಇಲ್ಲ ಅಂತ ಅವಕಾಶ ಇಲ್ಲ. ಸೊ ಬನ್ನಿ ಹಚ್ಚೋಣ. ಸೊ ಎಲ್ಲ ದೀಪ ಹಚ್ಚಿದೆ ಇವಾಗ.
ಬನ್ನಿ. ಒಂದು 2 ನಿಮಿಷ ಅಂದರೆ 1 ನಿಮಿಷ ಆದರೂ ನಾವು ವೇಟ್ ಮಾಡೋಣ. ಕಾದು ನೋಡೋಣ. ಕಾದು ನೋಡೋಣ ಬನ್ನಿ. ದೇವ್ ಇದು ಇಷ್ಟೇನ ಆತಲ್ಲ ನೀವು ಒಮ್ಮೆರ ದೆವ್ವ ಏನಂದ್ರೆ ಕಂಡ ಬಂದಿದ್ದೆಲ್ಲ ಹೊಲಕ್ಕೆ ಹೋಗೋದು ಬಟ್ಟೆ ಕಾಣಂಗಿಲ್ಲ ದೋಸ್ತ. ಪಾಲಕ್ಕೆ ಹೋದ್ರು ಕಾಣಂಗಿಲ್ಲ, ಮನೆ ಬಂದರೂ ಕಾಣಂಗಿಲ್ಲ. ರಾತ್ರಿ 1 ಗಂಟೆ 2 ಗಂಟೆ ಬರ್ತೀನಿ ಒಬ್ಬ ನನ್ನ ಹೊಲಕ್ಕೆ. ಮತ್ತು ಇವರು ನಮ್ಮ ಊರಾಗೆಲ್ಲ ಹೇಳ್ತಾರೆ ಮತ್ತು ದೇವ್ ಇರ್ತವೆ. ಯಾವ ದೇವಿಲ್ಲ, ನಾವು ನಂಬಿದ್ರೆ ದೇವ್ವ, ನಾವು ನಂಬಬೇಕಪ್ಪ ಅಂದ್ರೆ ನನಗೆ ಏನಿಲ್ಲ. ದೇವ್ರು ನಂಬ್ತೀವಿ ಅಂದ್ರೆ ದೇವ್ರನ್ನ ನಂಬಬೇಕಾಗುತ್ತೆ. ದೇವ್ರು ಇದ್ಮೇಲೆ ದೇವ್ರು ಇರತ್ತವ. ನಮ್ಮ ಭಾವನೆ ಮೇಲೆ ಹೋಗುತ್ತದೆ, ನಾವು ಹೆಂಗಿರ್ತೀವಿ ಹಂಗೆ. ಒಮ್ಮೆ ದೇವ್ ಕಂಡಿಲ್ಲ ಏನಿಲ್ಲ. ಯಾವುದೇ ಆಹಾರವನ್ನು ಇನ್ನ ಮತ್ತು ಅವತ್ತು ಆಲ್ಮೋಸ್ಟ್ ಇಲ್ಲಿ ಅರ್ಧ ಆಗಕ್ಕೆ ಬಂತಿದೆ. ಸೊ ಇಲ್ಲಿ ಯಾವುದೇ ನೆಗೆಟಿವ್ ಎನರ್ಜಿ ಇಲ್ಲ, ಹೆದರ್ಕೊಳ್ಳೋವಂಥ ಅವಶ್ಯಕತೆ ಏನಿಲ್ಲ. ಸರಿ ಬನ್ನಿ.